ಸೊ ಅಂದರು ಈ ಸೈಡ್ ಟೈಮ್ ನಾನು ಶ್ರೀಧರ್ ಡಾಕ್ಟರ್ನ ಕರೆದ್ಬಿಡ್ತೀನಿ ಅಂತ ಅಂದರು. ಸರಿ ಅವ್ರನ್ನ ಕಾಲ್ ಮಾಡಿ ಅವ್ರನ್ನ ಕರೆದ್ರು. ಬಟ್ ನನಗೆ ಎಲ್ಲ ಲೇಡೀಸ್ ಇದ್ದಿದ್ದರಿಂದ ಜೆಂಟ್ಸ್ ಡಾಕ್ಟರ್ ಬಂದ್ರಲ್ಲ, ನಂಗೆ ಅಲ್ಲಿ ಒಂಥರ ಅನಿಸ್ತು, ಅಯ್ಯೋ ಈ ಜೆಂಟ್ಸ್ ಡಾಕ್ಟರ್ ಬಂದುಬಿಟ್ರಲ್ಲ ಅಂತ. ಓಕೆ ಫೈನ್, ನಾನು ಎಸ್ ಇವಾಗ ಅದೇನು ಮಾಡೋಕ್ಕಾಗಲ್ಲ, ನಾನು ಎದ್ದೋಗೋಕ್ಕಾಗಲ್ಲ ಅವ್ರು ಬಂದರು ಅಂತ. ನಾನು ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸೊ ಇವಾಗೇನು ನಾನು ಪುಷ್ ಮಾಡಬೇಕು, ಬೇಬಿ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ, ಬೇಬಿ ಆಚೆ ಬರಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಸೊ ಅಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಿ, ಡಾಕ್ಟರ್ ಎಷ್ಟು ಟ್ರೈ ಮಾಡಿದ್ರು ಅಂದರೆ ನನಗೆ ಅವರು ಸ್ವಲ್ಪ ಸಪೋರ್ಟ್ ಕೊಟ್ಟರು. ಫೈನಲಿ ಜೋರಾಗಿ ಅರೌಂಡ್ 8:55ಗೆ ಲಾಸ್ಟ್ ಪುಷ್ ಕೊಟ್ಟೆ. ಸೊ ಅಲ್ಲಿಗೆ ಬೇಬಿ ಆಚೆ ಬಂತು. ಆಚೆ ಬಂದಮೇಲೆ ನನಗೆ ದೂರದಿಂದನೇ ಜಸ್ಟ್ ಹಿಂಗೆ ತೋರಿಸಿದ್ರು ಬೇಬಿ ಬಾಯ್ ಅಂತ. ನಾನು ಹತ್ರ ಬಂದು ಕೊಡ್ತಾರೆ, ಸ್ಕಿನ್ನೆಲ್ಲ ಟಚ್ ಮಾಡ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡೆ. ನನಗೆ ಅದೇನೂ ಮಾಡಲಿಲ್ಲ. ಅವರು ಕರ್ಕೊಂಡು ಹೊರಟೋದ್ರು ಕ್ಲೀನ್ ಮಾಡೋದಕ್ಕೆ. ಅಲ್ಲಿ ಸೈಡಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಬೇಬಿ ವೆಯ್ಟ್ ಚೆಕ್ ಮಾಡೋದು, ಬೇಬಿ ಕ್ಲೀನ್ ಮಾಡೋದೆಲ್ಲ ಮಾಡ್ತಾಯಿರ್ತಾರೆ. ಸೊ ನಾನು ಅಲ್ಲಿಂದನೇ ಅದು ನೋಡ್ತಾ ಇದ್ದೆ. ಅದು ಸರಿ ಎಲ್ಲ ಆಯಿತು. ಈ ಅರುಂಧತಿ ಡಾಕ್ಟರ್ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲ ಬಟ್ ಸ್ಟಿಲ್ ಇಲ್ಲೂ ಏನು ಡಾಕ್ಟರ್ ನನಗೇನು ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾಯಿದ್ದಾರೆ. ನಾನು ಆ್ಯಕ್ಚುಲಿ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದಾರೆ ಡಾಕ್ಟರ್, ಪೇಯ್ನ್ ಆಗ್ತಾಯಿದೆ, ಏನು ನಾನು ಅಲ್ಲೂ ಡಾಕ್ಟರ್ನ ಕೇಳ್ತಾ ಇದ್ದೀನಿ, ಡಾಕ್ಟರ್ ಏನು ಮಾಡ್ತಾಯಿದ್ದೀರಾ, ನಂಗೆ ಪೇಯ್ನ್ ಆಗ್ತಾಯಿದೆ. 1-2 ನಿಮಿಷ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚಾ, ನನಗೆ ಇನ್ನೂ ಇದು ಪೇಯ್ನಾ, ಇಷ್ಟೊತ್ತರೆಗೂ ತೊಗೊಂಡಿದ್ದು ಪೇಯ್ನ್ ಅಲ್ದಿರ ಇದು ಪೇಯ್ನಾ ನಾನು ಅಂತ. ಡಾಕ್ಟರ್ ಪೇಯ್ನ್ ಆಗ್ತಿದೆ. ಆಗೋಯ್ತಮ್ಮ, ಆಗೋಯ್ತು. ನಾನು ಅದಕ್ಕೆ ಅಂದೆ, ಫ್ರಮ್ 2 ದಿನದಿಂದ ಬರೀದೇನೆ ಆಗೋಯ್ತು ಅಂತಲೇ ಇರ್ತಾರೆ. ಇನ್ನು ಯಾವಾಗ ಫೈನಲ್ ಆಗೋದು ಯಾವಾಗ ಇದು ಅಂತ ನನಗನ್ನಿಸ್ತು. ಸೊ ಆ್ಯಕ್ಚುಲಿ ನಾನು ಅದು ಸ್ವಲ್ಪ ಪೇಯ್ನ್ ಆಗ್ತಿತ್ತು, ಬಟ್ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಲ್ಲಿಗೆ. ನಾನು ಬೇಬಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರಲ್ಲ, ಸೊ ಬೇಬಿನ ನೋಡ್ಕೊಂಡು ಡಾಕ್ಟರ್ ಏನೋ ಆ್ಯಕ್ಚುಲಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದ್ದು ನಿಜ. ಡಾಕ್ಟರ್ ಏನೋ ಸೀರಿಯಸ್ಸಾಗಿ ಮಾತಾಡ್ತಾಯಿದ್ರು ಬೇಬಿ ಎಲ್ಲ ನೋಡಿಕೊಂಡು. ಅಲ್ಲಿ ಏನಾಯಿತು ನಾನು ಟೆನ್ಷನಲ್ಲಿ ಪಾಪುನ ಅಲ್ಲಿ ನೋಡ್ತಾ ಇದ್ದೆ. ಏನಾಯಿತು ಡಾಕ್ಟರ್ ಏನೋ ಹೇಳ್ತಾ ಇದ್ದಾರಲ್ಲ ಅಂತ ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಇಲ್ಲಿ ಅಷ್ಟು ಪೇಯ್ನ್ ಆಗಿದ್ದು ಕಾನ್ಸಂಟ್ರೇಟ್ ಮಾಡಲಿಲ್ಲ, ಗೊತ್ತಾಗಲಿಲ್ಲ. ಅದಾದಮೇಲೆ ಪಾಪುನ NICU ಕರ್ಕೊಂಡು ಹೋಗ್ತೀನಿ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ NICU ಕರ್ಕೊಂಡು ಹೋಗ್ತೀನಿ. ಆಚೆ ಎಲ್ಲರಿಗೂ ತೋರಿಸಿದ್ರು, ಬಟ್ ಯಾರಿಗೂ ಮಗುನ ಮುಟ್ಟಕ್ಕೆ ಕೊಟ್ಟಿಲ್ವಂತೆ. ದೂರದಿಂದನೇ ತೋರಿಸಿದ್ದಾರೆ, ಅಂದರೆ ಕ್ರೆಡಲಲ್ಲಿ ಕರ್ಕೊಂಡೋಗಿ ತೋರಿಸಿದ್ದಾರೆ. ತೋರಿಸ್ಬಿಟ್ಟು ಅಲ್ಲಿಂದ NICUಗೆ ಡೈರೆಕ್ಟಾಗಿ ತೊಗೊಂಡೋಗಿದ್ದಾರೆ. ಸೊ ನನಗೂ ಸರಿಯಾಗಿ ತೋರಿಸಿಲ್ಲ, ಜಸ್ಟ್ ಒನ್ಸ್ ತೋರಿಸಿದ್ರು ಅಷ್ಟೇ. ನಂಗೆ ದೂರದಿಂದ ಒಂದು ಸ್ವಲ್ಪ ನೋಡ್ತಾ ಇದ್ದೆ, ಅಷ್ಟು ತೋರಿಸಿದ್ರು ಅಷ್ಟೇ. ನನಗೂ ತೋರಿಸಿಲ್ಲ, ಡೈರೆಕ್ಟಾಗಿ NICUಗೆ ಕರ್ಕೊಂಡೋದ್ರು. ನಾನು ಇದೇನು ತೋರಿಸಿಲ್ವಲ್ಲ NICU. ಓಕೆ ಫೈನ್ ಬಿಡು, ಬ್ರೀತಿಂಗ್ ಇಶ್ಯೂ ಇರುತ್ತಲ್ಲ, ಏನೋ ಒಂದು ಸ್ವಲ್ಪ ಹೊತ್ತು 1-2 hours 4 hours ಇಟ್ಕೊಳ್ತೀನಿ ಅಂತ ಅಂದರು. ಸರಿ ಅಷ್ಟೇ ತಾನೇ, ಅಷ್ಟರಲ್ಲಿ ಬಂದುಬಿಡ್ತಾನೆ ಬಿಡು, ನಾನು ಅಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಅದಾದಮೇಲೆ ಡಾಕ್ಟರ್ ಏನಂದರು, ಓಕೆ ನೀನು ಎಲ್ಲ ರೆಸ್ಟ್ ಮಾಡು, ಬಾತ್ ಕೊಡ್ತಾರೆ, ಬಾತ್ ಮಾಡಿಕೊಂಡು ಸೊ ಶವರ್ ಬಾತ್ ತೊಗೊಂಡು ಎಲ್ಲ ಆರಾಮಾಗಿ ರೆಸ್ಟ್ ಮಾಡಿ, ಆರಾಮಾಗಿ ಹೋಗಿ ರೆಸ್ಟ್ ಮಾಡು, ನಿನ್ನ ಇದಕ್ಕೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಪಾಪು ಅಷ್ಟರಲ್ಲಿ 1-4-5 hours ಬಂದುಬಿಡ್ತಾನೆ, ಇಲ್ಲ ಮಾರ್ನಿಂಗ್ ಬರ್ತಾನೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ರು. ಸೊ ನಾನೇನು ಮಾಡಿದೆ ಅಲ್ಲಿಂದ, ಸರಿ ನೆಕ್ಸ್ಟು ನನಗೆ ಆರಾಮಾಗಿದೆಯಾ ಅಂತೆಲ್ಲ ಹೇಳಿದ್ರು. ಸೊ ನಾನು ಆರಾಮಾಗಿ ಎದ್ದು ನಡ್ಕೊಂಡೇ ಹೋದೆ ವಾಶ್ರೂಮ್ಗೆ. ಎದ್ದು ನಡ್ಕೊಂಡೋಗಿ ನನಗೆ ಸ್ನಾನ ಎಲ್ಲ ಮಾಡಿಸಿದ್ರು, ಅವರೇ ಮಾಡಿಸಿದ್ರು. ಸ್ನಾನ ಎಲ್ಲ ಮಾಡಿಸಿ ಅದಾದಮೇಲೆ ನನಗೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ನಾನು ರೆಸ್ಟ್ ಮಾಡಿದೆ. ಸೊ ಡಾಕ್ಟರ್ ಏನಂದರು, ಬೆಳಗ್ಗೆ ನೋಡೋಣ, ಇವಾಗ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಕೊಟ್ಟಿದ್ದೀವಿ ಆಕ್ಸಿಜನ್ ಕೊಟ್ಟಿದ್ದೀವಿ, ಬೇಬಿನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಂದರು. ಸರಿ ಆಯಿತು ಫೈನ್ ಅಂದು ಬೆಳಗ್ಗೆ ಆಯಿತು. ಬಟ್ ಆ್ಯಕ್ಚುಲಿ ಏನಂದರೆ ಬೇಬಿನ NICU ಕರ್ಕೊಂಡೋದ್ರು, ಎಲ್ಲೇ ಕರ್ಕೊಂಡೋದ್ರು ಮೇಕ್ ಶೋರ್ ನಿಮ್ಮದು ಮಿಲ್ಕನ್ನು ಕೊಡೋದನ್ನು ಮರಿಬೇಡಿ. ಬಟ್ ಆ್ಯಕ್ಚುಲಿ ಏನಂದರೆ ಫಸ್ಟ್ ಮಿಲ್ಕ್ ಏನು ಕೊಡ್ತಾರೆ, ಡೆಲಿವರಿ ಆಗಿದ ತಕ್ಷಣ ನಿಮ್ಮ ಮಿಲ್ಕ್ ಕೊಡಲೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಿಮೋಗ್ಲೋಬಿನ್ ಆಗಲಿ ಏನೇ ಆಗಲಿ ಹೆಲ್ತ್ ಇಶ್ಯೂಸ್ ಬರೋಲ್ಲ, ತುಂಬ ಯೂಸ್ಫುಲ್ ಇದೆ. ಆ ಫಸ್ಟ್ ಮಿಲ್ಕ್ ಏನು ಬರುತ್ತೋ ಅದು. ಸೊ ಮೇಕ್ ಶೋರ್, ನನಗೆ ಆ್ಯಕ್ಚುಲಿ ಡಾಕ್ಟರ್ ಬಂದು ಅವರೇ ಸಿರೆಂಜಲ್ಲೆಲ್ಲ ತೊಗೊಂಡು ಅದನ್ನು ಮಗುಗೆ ಕೊಟ್ಟರು, NICUಗೆ ತೊಗೊಂಡೋಗಿ ಕೊಟ್ಟರು. ಸೊ ಮೇಕ್ ಶೋರ್ ನೀವು ಮಗು NICUಗೆ ಹೋಗಲಿ ಎಲ್ಲೇ ಹೋಗಲಿ, ಮೇಕ್ ಶೋರ್ ಆ ಫಸ್ಟ್ ಮಿಲ್ಕ್ ನೀವು ಕೊಡೋದನ್ನು ಮರಿಬೇಡಿ. ಸೊ ಎಸ್, ಅಲ್ಲಿಗೆ ಆ ಡೇನ ಮುಗಿಸ್ದೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಆಯಿತು. ಅಲ್ಲಿಂದ ನಮಗೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಇವಾಗ. ಸೊ ನಂದೆಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಬೇಬಿದು, ನಮ್ಮ ಪಾಪುದು ಕಾಂಪ್ಲಿಕೇಶನ್ ಏನಂದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾಯಿದೆ ಡೇ ಬೈ ಡೇ. ಅಂದರೆ ನೆನ್ನೆ ಹುಟ್ಟಿದ್ದಕ್ಕಿಂತ ಇವತ್ತು ಸ್ವಲ್ಪ ಕಮ್ಮಿ ಆಗ್ತಾಯಿದೆ.
ಗೊತ್ತಿಲ್ಲ, ಅದು ನೋಡೋಣ ಏನಕ್ಕೆ ಅಂತ ಅಂದರು. ಸರಿ, ಅದೆಲ್ಲ ಟೆಸ್ಟಸ್ ಎಲ್ಲ ಮಾಡಬೇಕು, ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕೆ NICUಲೇ ಇರಲಿ ಬೇಬಿ, ಅಬ್ಸರ್ವೇಷನಲ್ಲಿ ಇರಬೇಕು. ಓಕೆ ಫೈನ್ ಅಂತ ಅಂದ್ವಿ. ಸೊ ಅದಾದಮೇಲೆ ನಾನು NICUಗೆ ಹೋಗಿ ಬರ್ತಾಯಿದ್ದೆ. ನಾನು ಹೋಗೋದು ಅಂದರೆ ಅಪ್ಪ ಅಮ್ಮಗಾದರೆ ಬಿಡ್ತಾರೆ, ನನ್ನ ಕಿರಣ್ನ ಬಿಡ್ತಾಯಿದ್ರು. ನಾವು ಹೋಗಿ ಬರ್ತಾಯಿದ್ವಿ NICUಗೆ. ಬೇರೆ ಯಾರನ್ನೂ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನೂ ಬಿಡ್ತಾ ಇರಲಿಲ್ಲ. ನಾವಿಬ್ಬರು ಹೋಗಿ ನೋಡ್ಕೊಂಡು ಬರೋದು ಎಲ್ಲ ಮಾಡ್ತಾಯಿದ್ವಿ. ಮತ್ತು ಸಿರಿಂಜಲ್ಲಿ ಮಿಲ್ಕ್ ಕೊಡೋದು ಎಲ್ಲ ಮಾಡ್ತಿದ್ವಿ. ಸೊ ಬೇಬಿ ಅಲ್ಲೇ ಆಲ್ಮೋಸ್ಟ್ 2 ml 3 ml 4 ml ಎಷ್ಟಾಗುತ್ತೋ ಅಷ್ಟೇ ಕೊಡಿ, ಬೇಬಿ ಅಷ್ಟೇ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಚಿಕ್ಕದಾಗಿ ಇಷ್ಟಿಷ್ಟೇ ಅವರು ಎವ್ರಿ 2 hours 3 hours ಒನ್ಸು ನಾವೇ ತೊಗೊಂಡೋಗಿ ಕೊಡ್ತಾಯಿದ್ವಿ. ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅದಾದಮೇಲೆ ಅವರಂದರು ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂತು, ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ನಾವು ಸ್ವಲ್ಪ ಟೆನ್ಷನ್ ಆಯಿತು, ಇದೇನು ಪ್ರಾಬ್ಲಮ್ಮ, ನಿಜನಾ ಸುಳ್ಳ, ಇಟ್ಸ್ ಲೈಕ್ ನಂಬಕ್ಕೆ ಆಗಲಿಲ್ಲ ನಮಗೆ ಆ ಥರ ಪ್ರಾಬ್ಲಮ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಸರಿ ಡಾಕ್ಟರ್ ಹತ್ರ ಕೇಳಿದ್ವಿ, ಏನು ಮಾಡೋದು, ಏನಿದು ಡಾಕ್ಟರ್ ಅಂತ. ಅವರಂದರು ಬೇಬಿ ಹೊಟ್ಟೆ ಒಳಗಿದ್ದಾಗ ಯೂಶ್ವಲಿ ಅದೇನಾಗುತ್ತೆ, ಯಾವುದಾದ್ರೂ ಒಬ್ರದ್ದು ಬ್ಲಡ್ ಗ್ರೂಪ್ ಬರುತ್ತೆ, ಅಥವಾ ಅಮ್ಮದ್ದು ಆಗಿರ್ಬೋದು ಅಥವಾ ಅಪ್ಪದಾಗಿರ್ಬೋದು, ಯಾರ್ದಾರೋ ಒಬ್ರದ್ದು ಅಷ್ಟೇ ಬರೋಕ್ಕಾಗೋದು. ಬಟ್ ಇದು ಈ ಬೇಬಿದ್ದೇನಾಗಿದೆ ಅಂದರೆ ಇಬ್ಬರೂ ಬ್ಲಡ್ಡು ಮಿಕ್ಸ್ ಆಗಿಬಿಟ್ಟಿದೆ. ಸೊ O ಪಾಸಿಟಿವು ಮತ್ತು B ಪಾಸಿಟಿವ್ ಎರಡೂ ಬ್ಲಡ್ ಮಿಕ್ಸ್ ಆಗಿದೆ. ಮತ್ತು ಆಮೇಲೆ O ಪಾಸಿಟಿವ್ ಬ್ಲಡ್ ಏನಿದೆ ಪಾಪು ಒಳಗೆ, ಆ O ಪಾಸಿಟಿವ್ ಬ್ಲಡ್ಡು B ಪಾಸಿಟಿವ್ ಬ್ಲಡ್ ಎಲ್ಲ ಅಂಶನ ಪುಲ್ ಮಾಡ್ತಾಯಿದೆ, ಐ ಮೀನ್ ಎಲ್ಲ ಟೇಕ್ ಓವರ್ ಮಾಡ್ಕೊತಾ ಇದೆ ಅದು. ಸೊ ಅದೇನಾಗ್ತಾಯಿದೆ, ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾಯಿದೆ. ಅದು ಬೇಬಿ ಬ್ಲಡ್ ಒಳಗೆ ಇರೋದು ಎಲ್ಲ ಒಳ್ಳೆಯ ಅಂಶನೆಲ್ಲ O ಪಾಸಿಟಿವ್ ಹೇಳ್ಕೊತಾ ಇದೆ. ಸೊ ಅದೇನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಅವರಂದರು ಇದೇ ಥರ ಆದರೆ ಬೇಬಿ ತುಂಬ ಡೇಂಜರ್ ಆಗುತ್ತೆ. ಸೊ ಅದಕ್ಕೇನು ಮಾಡಬೇಕು, ನಾವು ಬ್ಲಡ್ ತೆಗಿಬೇಕು, ಇರೋ ಬ್ಲಡ್ಡನ್ನು ತೆಗ್ದು ಹೊಸ ಬ್ಲಡ್ಡನ್ನು ಕೊಡಬೇಕು, B ಪಾಸಿಟಿವ್ ಅನ್ನೋದನ್ನ. ಸೊ ಅವರಂದರು ಈ ಥರ ತುಂಬ ರೇರ್ ಕೇಸಸ್ ಆಗೋದು, ಎಲ್ಲರಿಗೂ ಆಗಲ್ಲ, 100ರಲ್ಲಿ ಒಬ್ಬರಿಗೆ ಅಥವಾ 1000ದಲ್ಲಿ 2 3 ಜನನೋ 10 ಜನನೋ ಈ ಥರ ಕೇಸಸ್ ಇರುತ್ತೆ. ಅದು ಬಿಟ್ಟರೆ ಇದು ತುಂಬ ರೇರ್ ಕೇಸಸ್. ಈ ಥರ ಇಬ್ಬರು ಅಪ್ಪ ಅಮ್ಮ ಬ್ಲಡ್ಡು ಮಿಕ್ಸ್ ಆಗಿ ಬಂದು ಅದು O ಪಾಸಿಟಿವ್ ಇರೋದ್ರಿಂದ B ಪಾಸಿಟಿವ್ ಇದು ಮಾಡ್ತಾರೆ, ಅಥವಾ ಬೇರೆ ಯಾವ್ದಾದ್ರು ಬ್ಲಡ್ ಆಗಿದ್ರೆ ಅಷ್ಟು ಇದಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇದೇನಾಗಿದೆ, ಎಲ್ಲ B ಪಾಸಿಟಿವ್ದು ಅಂಶನೆಲ್ಲ ಇದಾಗ್ತದೆ, ಕಿತ್ಕೊತಾ ಇದೆ ಅಂತ ಹೇಳಿದ್ರು. ಸರಿ ಓಕೆ ಫೈನ್, ನಾವೇನು ಮಾಡಿದ್ವಿ, ಬಟ್ ಆ್ಯಕ್ಚುಲಿ ನಮಗೆ ನಿಜ ನಂಬೋಕ್ಕಾಗಲಿಲ್ಲ ಈ ಥರ ಕೇಸಸ್ ಇದೆ ಅಂತ. ಬಟ್ ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ಅಲ್ವಾ ಕೇಳ್ತಾ ಇರೋದು. ಸೊ ನಂಗೆ ನಂಬೋಕ್ಕಾಗಲಿಲ್ಲ. ನಾವೇನು ಮಾಡಿದ್ವಿ, ಒಂದು ಇಬ್ಬರ ಹತ್ರ ರೆಫರ್ ಕೇಳಿದ್ವಿ. ಸೊ ಕಾಂಟ್ಯಾಕ್ಟ್ ಅಂದರೆ ನಮ್ಗೆ ಗೊತ್ತಿರೋರು ಸರೌಂಡಿಂಗ್ ಅವ್ರನ್ನೇ ಕೇಳಿದ್ವಿ, ಡಾಕ್ಟರ್ಸ್ ಅಥವಾ ಗೊತ್ತಿರೋರು ಇರ್ತಾರಲ್ಲ ಅವ್ರನ್ನ ಕೇಳಿದಾಗ ಒಬ್ಬರೇ ಹೇಳಿದ್ರು, ಹೌದು ಈ ಥರ ಆಗೋದು ಅಂದರೆ ಆ್ಯಕ್ಚುಲಿ ಇದು ಒಳ್ಳೆಯದು, ನೀವು ಬ್ಲಡ್ ತೆಗ್ದು ಬೇರೆ ಬ್ಲಡ್ ಟ್ರಾನ್ಸ್ಫಾರ್ಮ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಅಂದರು. ಇನ್ನು ಕೆಲವೊಬ್ರು ಎಸ್ ಇದು ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು ಈ ಥರ ವಿಷಯ ಅಂತ ಅಂದರು. ಸೊ ಆ್ಯಕ್ಚುಲಿ ಏನಂದರೆ ಓಕೆ ಫೈನ್, ನಾವು ಡಿಸೈಡ್ ಮಾಡಿದ್ವಿ. ಸೊ ಇದು ಪಾಪು ವಿಷಯ ಆಗಿರೋದ್ರಿಂದ ನಾವು ರಿಸ್ಕ್ ತೊಗೊಳಕ್ಕಾಗೋದಿಲ್ಲ. ಸೊ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ರೆಡಿ ಆಗಬೇಕು. ಸೊ ಅಲ್ಲಿಗೆ ಸರಿ ರೆಡಿ ಡಾಕ್ಟರ್, ನಾವು ಬ್ಲಡ್ ಅರೇಂಜ್ ಮಾಡಿ ನಾವೆಲ್ಲ ರೆಡಿ ಮಾಡ್ತೀವಿ ಅಂತ ಅಂದರು. ಫೈನ್, ಅಲ್ಲಿಗೆ ನಾವು ಬ್ಲಡ್ ಬ್ಯಾಂಕಿಗೆ ಎಲ್ಲ ಕಾಲ್ ಮಾಡಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಿಗೂ ಅವತ್ತು ನೈಟ್ ಸ್ಟಾರ್ಟ್ ಮಾಡಿದ್ವಿ. ನೈಟಿಂದನೇ ಸ್ಟಾರ್ಟ್ ಆಯಿತು, ಅವ್ರು ಕೊಡಲೇಬೇಕು ಬ್ಲಡ್ಡು ಅಂತ ಹೇಳಿದ್ರು. ಆ ನೈಟ್ ಟೈಮಲ್ಲಿ ಎಲ್ಲಿ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಅಕ್ಕ ಫ್ರೆಂಡ್ ಒಬ್ಬರು ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಒಂದಿದೆ, ಬೇಗ ಬಂದರೆ ಸಿಗುತ್ತೆ, ಇನ್ನು ಬೇರೆ ಯಾರು ಕಾಲ್ ಮಾಡಿದ್ರೆ ಸಿಗಲ್ಲ, ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಓಲ್ಡ್ ಮಾಡೋಕ್ಕಾಗತ್ತಾ ನಿಮಗೆ, ನಾವು ಬರ್ತಾಯಿದ್ದೀವಿ ಅಂದಿವೆ ಅಂದರು. ಅವರಂದರು ಓಲ್ಡ್ ಮಾಡೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ ನಾನು, ಯಾರೂ ಎಮರ್ಜೆನ್ಸಿ ಯಾರೂ ಬಂದಿಲ್ಲ ಅಂದರೆ ನಿಮಗೆ ಕೊಡ್ಬೋದು, ಬಟ್ ಓಲ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದರು. ಓಕೆ ಫೈನ್, ನಾವು ಇವಾಗಲೇ ಓಡ್ತಾ ಇದ್ದೀವಿ, ಪ್ಲೀಸ್ ಓಲ್ಡ್ ಮಾಡಿ. ಬಟ್ ಅದು ಸ್ಟಿಲ್ ಅವ್ರು ಓಲ್ಡ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅದಾದಮೇಲೆ ಅವ್ರಿಗೊಂದು ಕಾಲ್ ಬಂತು, B ಪಾಸಿಟಿವ್ ಬ್ಲಡ್ ಬೇಕು ಅಂತ. ಅದಕ್ಕೆ ಅವರಂದರು ನಮಗೆ ಕಾಲ್ ಮಾಡಿ ಕೇಳಿದ್ದಾರೆ, ಈ ಥರ ಯಾರೋ ಬೇರೆಯವ್ರು ಕೇಳ್ತಾರೆ B ಪಾಸಿಟಿವ್ ಬ್ಲಡ್ ಬೇಕಂತ, ನಿಮಗೆ ಬೇಕಾ ಬೇಡವಾ, ನೀವು ಕರೆಕ್ಟಾಗಿ ಹೇಳಿದ್ರೆ ನಾವು ಓಲ್ಡ್ ಮಾಡೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಅವ್ರಿಗಾದರೂ ಕೊಡ್ಬೋದು ಅಂತ ಹೇಳಿದ್ರು. ಇಲ್ಲ ಅಂದರೆ ಇಲ್ಲ ಸಿಸ್ಟರ್, ನಾವು ಆನ್ ದಿ ವೇ ಇದ್ದೀವಿ, ನಾವು ಬ್ಲಡ್ ಬೇಕೇ ಬೇಕು, ಆನ್ ದಿ ವೇ ಇದ್ದೀವಿ, ಬರ್ತೀವಿ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಯಾರೇ ಫಸ್ಟ್ ಬಂದರೂ ನಾನು ಅವ್ರಿಗೆ ಕೊಡ್ತೀನಿ, ಓಲ್ಡ್ ಮಾಡೋಕ್ಕಾಗಲ್ಲ, ಸಾರಿ ಬೇಜಾರು ಮಾಡ್ಕೊಬೇಡಿ. ಐ ನೋ ದಟ್ ಸಿಚುವೇಶನ್ ಅರ್ಥ ಆಗುತ್ತೆ, ಯಾಕಂದರೆ ಇವಾಗ
ಇನ್ಯಾರಿಗೋ ತುಂಬ ಎಮರ್ಜೆನ್ಸಿ ಇರುತ್ತೆ, ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ. ಸೊ ಆ ಥರ ವಿಷಯದಲ್ಲಿ ಅವ್ರು ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಆ ಥರ ಅಂದರೆ ಒಳ್ಳೆ ರೀತಿಲೇ ಹೇಳಿದ್ರು ನಾವು ಮಾಡೋಕ್ಕಾಗಲ್ಲ ಅಂತ. ಓಕೆ ಫೈನ್, ನಾವು ಆದಷ್ಟು ಬೇಗ ಹೊರಡೋಣ ಅಂತ ಬೇಗ ಎಲ್ಲ ಹೊರಟಿ ಕಿರಣ್ ಫ್ರೆಂಡ್ಸ್ ಎಲ್ಲ ಹೊರಡ್ರೆ ಹೋಗ್ಬಿಟ್ಟು ಬ್ಲಡ್ ಬ್ಯಾಂಕಿಗೆ ಹೋಗಿ ತೊಗೊಂಡು ಬಂದರು. ಸೊ ಆ್ಯಕ್ಚುಲಿ ಅದೇನಂದರೆ ಅವ್ರು ಬರೋಷ್ಟರಲ್ಲಿ ನಾವು ಹೋಗಿ ತೊಗೊಂಡು ಬಂದುಬಿಟ್ಟಿದ್ವಿ ಬ್ಲಡ್ ಬ್ಯಾಂಕಿಗೆ ಹೋಗಿ. ಸೊ ಅವ್ರು ಹೋಗಿ ತೊಗೊಂಡೆಲ್ಲ ಬಂದು ಡಾಕ್ಟರ್ಸ್ಗೆಲ್ಲ ಕೊಟ್ಟು ಅವತ್ತಿನ ನೈಟೇ ಟ್ರಾನ್ಸ್ಪ್ಲೇಟ್ ಮಾಡಿದ್ದಾರೆ ಬ್ಲಡ್ಡನ್ನ. ಅದಾದ ಮಾರ್ನಿಂಗಿಗೆ ಅವ್ರು ಹೇಳಿದ್ರು ನೈಟ್ ಮಾಡಿದ್ದೀನಿ, ಮಾರ್ನಿಂಗ್ ಒಂದ್ಸಲ ಹಿಮೋಗ್ಲೋಬಿನ್ನ ಚೆಕ್ ಮಾಡ್ತೀವಿ, ಅದಾದಮೇಲೆ ನೈಟ್ ಒಂದ್ಸಲ ಚೆಕ್ ಮಾಡ್ತೀವಿ ಹಿಮೋಗ್ಲೋಬಿನ್ನ ಕಮ್ಮಿ ಆಗ್ತಿದೆಯಾ ಏನಾಗ್ತದೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಯಾಕಂದರೆ ಹೊಸ ಬ್ಲಡ್ ಆಗಿರೋದ್ರಿಂದ ಆ ಬಾಡಿಗೆ ಅಡ್ಜಸ್ಟ್ ಆಗಬೇಕದು. ಸೊ ಅದು ಆ ಬಾಡಿಗೆ ಅಡ್ಜಸ್ಟ್ ಆಗೋದ್ರಿಂದ ಹಿಮೋಗ್ಲೋಬಿನ್ ತೊಗೊಳ್ತಾ ಇದೆಯಾ, ಸ್ಟೇಬಲ್ ಆಗಿದೆಯಾ ಅಥವಾ ಕಮ್ಮಿ ಆಗ್ತಾಯಿದೆಯಾ ಜಾಸ್ತಿ ಆಗ್ತಾಯಿದೆಯಾ ಅನ್ನೋದು ಗೊತ್ತಾಗಬೇಕು, ಮೇನ್ ಥಿಂಗ್. ಅವ್ರು ಅಂದರು ಸರಿ ಓಕೆ ಫೈನ್, ಇವಾಗ ನಾನು ಬ್ಲಡ್ಡೆಲ್ಲ ಇದು ಮಾಡಿದ್ವಿ, ನಾವು ಬೇಬಿ ರೆಸ್ಟಲ್ಲಿದೆ, ಮಾರ್ನಿಂಗ್ ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀನಿ ಅಂದರು. ಓಕೆ ಫೈನ್. ಅರೌಂಡು ಕಿರಣ್ ಅವತ್ತು ನೈಟ್ ಅಲ್ಲೇ ಇದ್ದರು. ಅರೌಂಡ್ 4-5 ಅರ್ಲಿ ಮಾರ್ನಿಂಗ್ 5ಗೆ ಕರೆದ್ರು, ಡಾಕ್ಟರ್ ಕರೆದ್ರು, NICU ಡಾಕ್ಟರ್. ಆಗಿದೆ, ಬೇಬಿಗೆಲ್ಲ ಬ್ಲಡ್ಡನ್ನು ಇದು ಮಾಡಿದ್ದೀವಿ, ಸೊ ಮಾರ್ನಿಂಗ್ ನಾನು ನಿಮಗೆ ಹಿಮೋಗ್ಲೋಬಿನ್ ಚೆಕ್ ಮಾಡಿ ಹೇಳ್ತೀವಿ ಅಂತೆಲ್ಲ ಕರೆದು ಹೇಳಿದ್ರು. ಓಕೆ ಫೈನ್ ಆಯಿತು. ಅಲ್ಲಿಗೆ ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಹಿಮೋಗ್ಲೋಬಿನ್ ಚೆಕ್ ಮಾಡಿದಾಗ ಏನಾಯಿತು, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದರು. ಓಕೆ ಫೈನ್ ಡಾಕ್ಟರ್ ಅಂದರು ಸ್ವಲ್ಪ ಕಮ್ಮಿ ಆಗಿದೆ, ಇದು ಪಾಪುಗೆ ಹೊಸ ಬ್ಲಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ನಾವು ಒಂದು ಸ್ವಲ್ಪ ಟೈಮ್ ಕೊಡೋಣ, ಅದು ಏನೇನು ಚೇಂಜಸ್, ಅದು ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಬಾಡಿಗೆ ತೊಗೊಳೋದಕ್ಕೆ ಅದು ಸ್ವಲ್ಪ ಟೈಮು ಬೇಕಾಗುತ್ತೆ, ನಾವು ಇವಾಗಲೇ ಏನು ಹೇಳೋಕ್ಕಾಗಲ್ಲ, ಮತ್ತು ಈವ್ನಿಂಗ್ ನಾನು ನಿಮಗೆ ಹಿಮೋಗ್ಲೋಬಿನ್ ಚೆಕ್ ಮಾಡಿ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಅಂತ ಅಂದರು. ನಾವು ಅಲ್ಲೂ ಓಕೆ ಫೈನ್ ಅಂತ ಸುಮ್ಮನಾದ್ವಿ. ಇನ್ನೇನು ಈವ್ನಿಂಗ್ ತಾನೇ ಚೆಕ್ ಮಾಡಿಬಿಡೋಣ ಹಂಗೆ ಹಿಂಗೆ ಅಂದರು. ಸರಿ ಆಯಿತು ಅಂದರು. ಈವ್ನಿಂಗ್ ಚೆಕ್ ಮಾಡಿದ್ರು. ಅವರಂದರು ಓಕೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿದೆ, ಸ್ಟೇಬಲ್ ಆಗಿದೆ ಸದ್ಯಕ್ಕೆ, ತುಂಬ ಏನು ಕಮ್ಮಿ ಇಲ್ಲ, ನಾರ್ಮಲಾಗಿ ಬೇಬಿಗೆ ಆ ಏಜಿಗೆ ಎಷ್ಟಿರಬೇಕು ಹಿಮೋಗ್ಲೋಬಿನ್ ಅಷ್ಟಿದೆ, ಸೊ ಇಷ್ಟು ಬೇಬಿ ಸೇಫ್ ನಾವು ಅಂತ ಅಂದರು. ಓಕೆ ಫೈನ್, ಹಂಗಂದರೆ ಓಕೆ. ಸೊ ಬೇಬಿ ಎಲ್ಲ ಸ್ಟೇಬಲ್ ಆಗಿದೆ, ಹಿಮೋಗ್ಲೋಬಿನು ನಾರ್ಮಲ್ ಆಗಿದೆ. ಸೊ ಆಬ್ವಿಯಸ್ಲಿ ಹುಟ್ಟಿದ ಮಗುಗೆ ಸ್ವಲ್ಪ ಜಾಂಡಿಸ್ ಇರೋದ್ರಿಂದ ಸ್ವಲ್ಪ ಜಾಂಡಿಸ್ ಇರುತ್ತೆ, ನೀವು ಸ್ವಲ್ಪ ಮನೇಲಿ ಬಿಸಿಲು ತೋರಿಸೋದೆಲ್ಲ ಮಾಡಿ. ಬಟ್ ಆವಾಗ ಆ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಸ್ವಲ್ಪ ನೀವು ಲೈಟ್ಸ್, ಬ್ಲೂ ಲೈಟ್ಸ್ ಅಥವಾ ರೆಡ್ ಲೈಟ್ ಯೂಸ್ ಮಾಡೋದ್ರಿಂದ ಮನೇಲಿ ಒಳ್ಳೆಯದು, ಅದನ್ನು ಯೂಸ್ ಮಾಡಿ ಸ್ವಲ್ಪ ಬಿಸಿಲು ತೋರಿಸೋದೆಲ್ಲ ಮಾಡಿ. ನಾರ್ಮಲಾಗಿದೆ ಜಾಂಡೀಸ್, ಪರವಾಗಿಲ್ಲ, ನಾಳೆ ಬೆಳಗ್ಗೆ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಅಂದರು ಡಾಕ್ಟರ್. ಸೊ ಆ್ಯಕ್ಚುಲಿ ಅಲ್ಲಿ ನಾಳೆ ನೆಕ್ಸ್ಟ್ ಡೇ ಹೋಗಿ ನಾನು ಅಷ್ಟರಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೊರಟೋಗಿದ್ದೆ, ಸುಮ್ಮನೆ ಹಾಸ್ಪಿಟಲಲ್ಲಿ ಮಲಗೋದು ಏನೇನು ಮಾಡೋದು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾವು ಹಾಸ್ಪಿಟಲ್ಗೆ ಬಂದು ಅಲ್ಲಿಂದ ಪಾಪುನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದು. ಬಟ್ ನಮಗೆ ಮನೆಗೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಹೇಗೆ ಹೋಗೋದು ಮನೆಗೆ, ಡೆಲಿವರಿ ಆದಮೇಲೆ ಪಾಪು ಜೊತೆಗೆ ಮನೆಗೆ ಹೋಗೋದು, ಪಾಪುನ ಹಾಸ್ಪಿಟಲಲ್ಲಿ ಬಿಟ್ಟು ನಾನು ಮಾತ್ರ ಮನೆಗೆ ಹೋಗೋದು ಅಂದರೆ ನಂಗೆ ಇಷ್ಟನೇ ಇರಲಿಲ್ಲ. ಬಟ್ ಹೆಂಗೋ ಕಷ್ಟಪಟ್ಟು ಒಂದು ದಿನ ಪಾಪುನ ಬಿಟ್ಟಿದ್ವಿ. ಸೊ ಕಿರಣ್ ಅಂತೂ ಇಟ್ಸ್ ಲೈಕ್ ಪಾಪು ಮನೆ ಕರ್ಕೊಂಡೋದ್ರೆ ಸಾಕು ಅನ್ನೋಷ್ಟು ಟಯರ್ಡ್ ಆಗ್ಬಿಟ್ಟಿದ್ದ, ಅಷ್ಟು ಒಂಥರ ಟೆನ್ಷನು, ಒಂಥರ ನಮ್ಗೆ ಹೆಂಗಾಯಿತು ಅಂದರೆ ಇಟ್ಸ್ ಲೈಕ್ ಹುಟ್ಟಿದ್ದು ಹ್ಯಾಪಿನೆಸ್ ಇತ್ತಲ್ಲ, ಆ ಟೆನ್ಷನ್ಗೆ ಎಲ್ಲ ಹ್ಯಾಪಿನೆಸ್ ಹೊರ್ಟೋಯ್ತು. ಸೊ ಅವ್ನು ಕಿರಣ್ಗಂತೂ ತುಂಬ ಸಾಕಾಗಿತ್ತು, ಅಯ್ಯೋ ಮಗುನ ಮನೆ ಕರ್ಕೊಂಡೋದ್ರೆ ಸಾಕು, ಇದು ಯಾವುದೂ ಬೇಡ ನಮಗೆ ಅನ್ನೋದು ರೇಂಜಿಗೆ ಬಂದುಬಿಟ್ಟಿತ್ತು ಅವನು. ಸೊ ಅಲ್ಲಿಂದ ಅವತ್ತು ಡಿಸ್ಚಾರ್ಜ್ ಆಯಿತು. ಅದಾದಮೇಲೆ ಡಿಸ್ಚಾರ್ಜ್ ಆಗೋ ಟೈಮ್ಗೆ ಹೇಳಿದ್ರು ನನಗೆ, ಡಾಕ್ಟರ್ ಹಾಸ್ಪಿಟಲ್ ಇರೋರು, ರಿಸೆಪ್ಷನ್ ಅವರೆಲ್ಲ 1 hour ಟೈಮ್ ಕೊಡಿ, ನೀವು ಬೇಬಿಗೆಲ್ಲ ರೆಡಿ ಮಾಡಿಬಿಡ್ತೀವಿ. ಸೊ ಕಾರ್ಗೆ ಬೇಬಿ ವೆಲ್ಕಮ್ಗೆ ಆ್ಯಕ್ಚುಲಿ ಅದೇನಂದರೆ ಇದು ಕಾಂಪನ್ಸೇಷನ್ ಏನೇನೋ ಇತ್ತು, ಬೇಬಿ ವೆಲ್ಕಮ್ದು ಕೇಕ್ ಕಟಿಂಗ್ದು ಮತ್ತು ಕಾರ್ ಡೆಕೋರೇಷನು, ರೂಮ್ ಡೆಕೋರೇಷನ್ ಏನೇನೋ ಇತ್ತು. ಬಟ್ ಆ್ಯಕ್ಚುಲಿ ನಾವು ಅದೆಲ್ಲ ಏನೂ ಮಾಡಿಲ್ಲ, ಯಾಕಂದರೆ ಬೇಬಿ ರೂಮ್ಗೆ ಬಂದಿಲ್ಲ. ಬೇಬಿ ಹುಟ್ಟಿದ ತಕ್ಷಣ NICU ಹೋಯ್ತು, NICU ಹೋದ ತಕ್ಷಣ ಡೆಲಿವರಿ ಟೈಮಿಗೆ ಬಂತು. ಅವರಂದರು ನಾವೆಲ್ಲ ರೆಡಿ ಮಾಡ್ತೀವಿ, 1 hour ಟೈಮ್ ಕೊಡಿ. ಈ ಕಿರಣ್ ನೋ, ನನಗೆ ಇಷ್ಟು ದಿನ ವೆಯ್ಟ್ ಮಾಡಿರೋದೇ ಸಾಕಾಗಿದೆ, ನೀವು ಯಾವ ಡೆಕೋರೇಷನು ಮಾಡಬೇಡಿ, ಏನೂ ಮಾಡಬೇಡಿ, ನಂಗೆ ಮಗುನ ಕೊಡಿ, ನಾನು ಮನೆಗೆ ತೊಗೊಂಡೋಗ್ತೀನಿ. ಇಟ್ಸ್ ಲೈಕ್ ನಾವು ಏನೇನೋ ಆಸೆ ಇಟ್ಕೊಂಡಿದ್ವಿ, ಮಗುನ ಹಾಗೆ ವೆಲ್ಕಮ್ ಮಾಡೋಣ, ಈಗ ವೆಲ್ಕಮ್ ಮಾಡೋಣ. ಮಗು ಹುಟ್ಟಿದ ತಕ್ಷಣ ವಾರ್ಡಲ್ಲಿ ನಾನು ಫುಲ್ ಗೊತ್ತಲ್ಲ, ನನ್ನ ಮಕ್ಕ ಹೇಳಿದೆ,
ಏನು ಅವ್ರ ಮಗು ಕೊಟ್ಟಿದ ತಕ್ಷಣ ಈ ಥರ ವೀಡಿಯೋ ಮಾಡು, ಆ ಥರ ವೀಡಿಯೋ ಮಾಡು, ವಾರ್ಡಲ್ಲಿರೋದೆಲ್ಲ ವೀಡಿಯೋ ಮಾಡು, ಎಲ್ಲರೂ ಬಂದು ನೋಡ್ಕೊಂಡು ಹೋಗೋದೆಲ್ಲ ವೀಡಿಯೋ ಮಾಡು ಅಂತೆಲ್ಲ ಅಂದಿದೆ. ಬಟ್ ಅದು ನೋಡಿ ಏನೇನೋ ಆಗೋಯ್ತು. ಸೊ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಮಗುನ ಮನೆಗೆ ಕರ್ಕೊಂಡು ಬಂದ್ವಿ. ಸೊ ಏನೇನೋ ಅಂದ್ಕೊಂಡಿದ್ವಿ, ಬಟ್ ಬೇಜಾರಾಗಿದ್ದ ಕಾರಣ ಮಗುನ ಸಿಂಪಲ್ಲಾಗಿ ಮನೆಗೆ ಕರ್ಕೊಂಡು ಬಂದ್ವಿ. ಸೊ ಬೇಬಿ ಸೇಫಾಗಿ ಬಂತಲ್ಲ, ಸೊ ಅದೇ ಸಾಕು ಅಂತ ನಾವೇನು ಮಾಡಿದ್ವಿ, ಯಾವ ಡೆಕೋರೇಷನ್ಸು ಮಾಡಲಿಲ್ಲ. ಜಸ್ಟ್ ಒಂದು ಇದು ಪಾಪುದು ಫೋಟೋಶೂಟ್ ಮಾತ್ರ ಒಂದಿತ್ತು ಬ್ಯಾಲೆನ್ಸು. ಅದಕ್ಕೆ ಒಂದು 20 days 1 month ಆದಮೇಲೆ ಬನ್ನಿ, ನಿಮ್ಮ ಫೋಟೋಗ್ರಾಫರ್ ಹತ್ರ ಮಾತಾಡಿಕೊಂಡು ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬನ್ನಿ ಅಂತ ಹೇಳಿ ನಂಬರ್ ಕೊಟ್ಟರು. ಸೊ ಅದು ಬೇಬಿ ಫೋಟೋ ಫ್ರೇಮ್ ಇರುತ್ತಲ್ಲ, ಅದು ಒಂದೇ ನಾವು ಯೂಸ್ ಮಾಡ್ಕೊಂಡಿದ್ದೆವು, ಬೇರೆ ಏನೂ ಯೂಸ್ ಮಾಡ್ಕೊಳ್ಲಿಲ್ಲ. ಸೊ ಇಷ್ಟು ನನ್ನ ಏನಂತೀವಿ ಪ್ರೆಗ್ನೆನ್ಸಿ ಪ್ಲಸ್ ಪಾಪುದು ಜರ್ನಿ, ಇಷ್ಟು ದೊಡ್ಡ ಜರ್ನಿ ಅಂತ ಹೇಳ್ಬೋದು. ಸೊ ಲೈಫಲ್ಲಿ ಇದೊಂದು ಮರೆಯೋಕ್ಕಾಗಲ್ಲ ಆ ಜರ್ನಿ. ಸೊ ಒನ್ಸ್ ಬೇಬಿ ಗ್ರೋ ಆಗ್ತಾ ನಿಮಗೆ ಈ ಎಲ್ಲ ಕಾಂಪ್ಲಿಕೇಶನ್ಸು ಮರೆತೋಗ್ತೀರಾ. ಆ್ಯಂಡ್ ಎಸ್, ನನಗೂ ಬೇಜಾರಿದೆ. ಬಟ್ ಆ್ಯಕ್ಚುಲಿ ಏನಂದರೆ ಹುಟ್ಟಿದ ತಕ್ಷಣ NICU ಹೋಗಿದ್ದು, ಆ ಪಾಪುಗೆಲ್ಲ ಚುಚ್ಚಿದ್ದು, ಮತ್ತು ಹುಟ್ಟಿದ ಮಗುಗೇನೆ ಬ್ಲಡ್ ಎಲ್ಲ ತೆಗ್ದು ಮತ್ತು ಬ್ಲಡ್ ಟ್ರಾನ್ಸ್ಫಾರ್ಮ್ ಮಾಡಿ ಇಷ್ಟೆಲ್ಲ ಮಾಡಿದ್ರಲ್ಲ. ಬಟ್ ಇವಾಗಲೂ ನಂಗೆ ಬೇಜಾರಿದೆ. ಬಟ್ ಓಕೆ ಫೈನ್, ಏನಾಗಬೇಕಂತ ಇರುತ್ತೋ ಅದಾಗತ್ತೆ ಅಷ್ಟೇ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ಇಷ್ಟು ನನ್ನ ಕಾಂಪ್ಲಿಕೇಶನ್ಸ್, ಅಂದರೆ ಪ್ರೆಗ್ನೆನ್ಸಿ ಆಗಲಿ, ಡೆಲಿವರಿ ಆಗಿರಲಿ, ಅಥವಾ ಬೇಬಿ ಕಾಂಪ್ಲಿಕೇಶನ್ಸ್ ಏನೇನಿದೆ, ಇಷ್ಟು ನಂದು ಕಾಂಪ್ಲಿಕೇಶನ್ಸ್. ಸೊ ಈ ವಿಡಿಯೋ ಕೇಳಿದ್ಮೇಲೆ ಹೆದರ್ಕೊಂಬೇಡಿ. ಸೊ ಇನ್ ಕೇಸ್ ಯಾರಿಗಾರು ಈ ಥರ ಆದರೆ ಫ್ಯೂಚರಲ್ಲಿ, ಸೊ ಇಷ್ಟೇ ಆಗೋದು, ಬೇರೆ ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅನ್ನೋ ರೀಸನ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಎಸ್, ಬೇಬಿ ಹುಟ್ಟಿದಾಗ 2-6 ಇದ್ದ. ಬಟ್ ಹುಟ್ಟಿ ಆಲ್ಮೋಸ್ಟ್ ಏನಂದರೆ 2 days ವಾಟರ್ ಬ್ರೇಕ್ ಆಗಿ 2 days ಡಿಲೇ ಆಗಿರೋದ್ರಿಂದ ಹುಟ್ಟಿದಾಗ 2-3 ಇದ್ದ. 2-3 ಇದ್ದು ನೆಕ್ಸ್ಟು NICUಲಿ ಒಂದು ಸ್ವಲ್ಪ ದಿನ ಅಲ್ಲಿ, ಆಮೇಲೆ ಬ್ಲಡ್ ರಿಮೂವ್ ಮಾಡಿ ಬ್ಲಡ್ ಹಾಕಿ ಇದೆಲ್ಲ ಮಾಡಿದ್ರಿಂದ ತುಂಬ ವೆಯ್ಟ್ ಲಾಸ್ ಆದ ಅವನು. ತುಂಬ ವೆಯ್ಟ್ ಲಾಸ್ ಆಗಿ ಆ್ಯಕ್ಚುಲಿ ಎಸ್, ನಮ್ಮ ಕೈಗೆ ಬರೋಷ್ಟರಲ್ಲಿ ಅವ್ನು ತುಂಬ ವೆಯ್ಟ್ ಲಾಸ್ ಆಗಿದ್ದ. ಎಸ್, ಇವಾಗ ಆರಾಮಾಗಿದ್ದಾನೆ. ಸೊ ನಥಿಂಗ್ ಟು ವರಿ. ಸದ್ಯಕ್ಕೆ ಎಸ್, ನೀವು ಕೇಳಿದಾಗೆ ಬೇಬಿ ವೆಯ್ಟ್ ಅಷ್ಟಿತ್ತು. ಸೊ ಇನ್ನೇನು ಬೇರೆ ಏನು ಹೇಳ್ಬೇಕು ನಿಮಗೆ, ಬೇರೆ ಇನ್ನೇನಿಲ್ಲ, ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.